ಮಾಡಬಾರದ ತಪ್ಪು ಮಾಡಿ ಒಳಗೆ ಔತ್ಕೊಂಡು ಕೂತ್ ಬಿಟ್ಟ ಕ್ಷಣ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಯಾ? ಆವ್ ಬಾಹರಾವ್. ಏನಿದಲ್ಲ? ತಲೆಗಿಲೆ ಕೆಟ್ಟಿದ್ಯಾ? ಇವಳೇನ್ ತಪ್ಪು ಮಾಡಿದ್ಲು ಅಂತ ಹಣ ತಗೊಂಡು ಮದುವೆ ಮನೆಗೆ ಗೂಂಡಾಗಳನ್ನ ಕಳಿಸಿ ಶಾಂತಿಯಿಂದ ನಡಬೇಕಾದ ಮದುವೆಯಲ್ಲಿ ಅಶಾಂತಿ ಎಪ್ಸಿ 2 ಜೀವಗಳು ಒಂದಾಗಬೇಕಾದ ಜಾಗದಲ್ಲಿ ರಕ್ತದ ಒಕ್ಲಿ ಆಟಾಡಿಸಿ ಹೆಣಗಳನ್ನು ಉರುಳಿಸಿದೆ. ಯಾವ ಜನರ ಮುಂದೆ ನಾವು ತಲೆ ಎತ್ತಿ ಓಡಾಡ್ತಾ ಇದ್ವೋ ಇವತ್ತದೇ ಜನರ ಮುಂದೆ, ಅದೇ ಸಮಾಜದ ಮುಂದೆ ನಿನ್ನಿಂದ, ಕೇವಲ ನಿನ್ನಿಂದಾಗಿ ನಾವು ತಲೆ ತೆಗ್ಸಿ ಓಡಾಡೋ ಹಾಗಾಯ್ತು. ನಾಚಿಕೆ ಆಗಲ್ವಾ ನಿನಗೆ? ಶೌಕತ್ ಪುರೋಹಿತರೆ, ಚಾಚಾ ಕುಡಿತಾಳೆ. ಹೇಳಿ ಮಂತ್ರ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭತೋ ಸಂಜೀವ ಶರದಶತಂ ಮಾಂಗಲ್ಯ ಧಾರಣ ಮುಹೂರ್ತೋ ಶುಭಮಸ್ತೋ. ನೀನ್ ಯಾವ ಮದುವೆ ಆಗ್ಕೊಡದು ಅಂತ ಇಷ್ಟೆಲ್ಲ ಮಾಡಿದ್ಯೋ ಆ ಮದುವೆ ನಿನ್ ಕಣ್ಮುಂದೇನೆ ಆಗೋಯ್ತು. ಯಾವ್ದನ್ನ ನೀನು ಕನಸಲ್ಲೂ ಕಂಡಿಲ್ವೋ ಅದನ್ನ ಈಗ ನೋಡ್ತೀಯ. ಅಷ್ಟೇ ಯಾಕೆ, ಅನುಭವಿಸ್ತೀಯ. ಮದುವೆ ಮಂಟಪದಲ್ಲಿ ಆದ ಮಾರಣ ಹೋಮಕ್ಕೆ ಈ ವ್ಯಕ್ತಿನೇ ಕಾರಣ. ಅರೆಸ್ಟ್ ಮಾಡಿ. ನೋ, ಯಾಕೋ ಅರೆಸ್ಟ್ ಮಾಡಿಸ್ತೀಯಾ? ನಾನಿದಕ್ಕೆ ಒಪ್ಪಲ್ಲ. ನೀನ್ ಯಾವನ ಒಪ್ಪೋಕೆ ಬಿಡೋಕೆ? ನಾನಿವ್ರ ಮಗ, ನಿಂತರ ಲುಚ್ಚ ನನ್ನ ಮಗ ಅಲ್ಲ. ಏನಂದೆ? ಸುಲೈಮಾನ್, ಶೌಕತ್, ಬಿಡೋ ಅವನ್ನ, ಬಿಡೋ. ಅಮ್ಮ, ಇವನು ಯಾರ ನಿನ್ನಮ್ಮ? ಕೌನ್ ಹೇ ತೆರಿ ಮಾ? ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ. ಇದು ಒಬ್ಬ ತಾಯಿ ಮತ್ತು ಸೌತಿ ಮಗನ ಮಧ್ಯೆ ಇರ್ತಕ್ಕಂಥ ಯುದ್ಧ. 26 ವರ್ಷಗಳ ಹಿಂದೆ ತಾಯಿನ ಕಳ್ಕೊಂಡು ಅನಾಥವಾಗಿ ಬಿದ್ದಿದ್ದ ನಿನ್ನ ನಾನು ಸಾಕಿ ಸಲಹೆ ದೊಡ್ಡವನಾಗಿ ಮಾಡಿದ್ದಕ್ಕೆ ಇವತ್ತು ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನಾನು ಈ ಮನೆಗೆ ಬಂದ ಮೊದಲನೇ ದಿನಾನೇ ನಿನ್ನನ್ನು ಹಾಸ್ಟೆಲ್ಗೋ ಅನಾಥಾಶ್ರಮಕ್ಕೋ ಸೇರಿಸಬಹುದಾಗಿತ್ತು. ಆದ್ರೆ ಈ ಜನ ಬಂದ ತಕ್ಷಣ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ಲಲ್ಲ ಅಂತ ಗೇಲಿ ಮಾಡಿ ನಗ್ತಾರೇನೋ ಒಂದೇ ಕಾರಣಕ್ಕೋಸ್ಕರ ನಿನ್ನನ್ನ ಸಾಕ್ತೆ. ನನ್ನ ಗಂಡ ಕೂರ್ತಿದ್ದ ಕುರ್ಚಿನಲ್ಲಿ ನನ್ನ ಮಗನ ಕೂರ್ಸೋದು ಬಿಟ್ಬಿಟ್ಟು ಬೀದಿಲಿ ಬಿದ್ದಿದ್ದ ನಿನ್ನನ್ನ ತಂದು ಕುರ್ಚಿಲಿ ಕೂರ್ಸಿದ್ದಕ್ಕೆ ವಾಹ್, ದೊಡ್ಡ ಬಹುಮಾನ ಕೊಟ್ಬಿಟ್ಟೆ, ಬಹಳ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ. ಅಮ್ಮ, ತಪ್ಪು ಏನು ಅಂತ ಗೊತ್ತಿಲ್ಲ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ತೀರ್ಮಾನ ಮಾಡೋಕೆ ನನಗೂ ನಿನ್ಗೂ ಯಾವ ಸಂಬಂಧ ಇದೆಯೋ? ನನ್ನ ಭಾಗಕ್ಕೆ ನೀನು ಸತ್ ಹೋದೆ. ಯಾವ ತಪ್ಪು ಮಾಡದೆ ನನ್ನ ಗಂಡನ ಜೈಲಿಗೆ ಕಳಿಸಿ ನನ್ನ ಮಗನ ತುಳಿದು ಅವನ ಶವದ ಮೇಲೆ ನೀನು ಕತ್ತಲೆ ಸಾಮ್ರಾಜ್ಯದ ಅಧಿಪತಿ ಆಗ್ತೀನಿ ಅನ್ನೋ ಕನಸು ಕಾಣ್ತಾ ಇದ್ರೆ ಅದು ನಿನ್ ಮಾತು ಬಿಡು. ಇನ್ನು ಮುಂದೆ ಸುಲೇಮಾನೆ ಈ ಮನೆ ಮಗ, ಸುಲೇಮಾನೆ ವಾರಸ್ದಾರ. ಅಷ್ಟೇ ಯಾಕೆ, ಸುಲೇಮಾನೆ ಎಲ್ಲನ್ನು. ನನ್ನ ಗಂಡನ ನನ್ನಿಂದ ದೂರ ಮಾಡ್ತಿರೋ ನಿನಗೆ ಇನ್ನು ಮೇಲೆ ಈ ಮನೇಲಿ ಜಾಗ ಇಲ್ಲ. ನೋಡಿದ್ರೇನ್ರಿ ಯಾವ ಮಗನ್ನ ನಿಮ್ಮ ಮುದಿ ವಯಸ್ಸಲ್ಲಿ ನಿಮಗೆ ಊರ್ಗೋಲು ಆಗ್ತಾನೆ ಅಂತ ನೀವ್ ಅನ್ಕೊಂಡಿದ್ರು ಅದೇ ಮಗ ಜೈಲಿಗೆ ಕಳಿಸೋದ್ರ ಮೂಲಕ ಚಟ್ಟ ಕಟ್ಟೋ ಬೊಂಬ್ ಆಗ್ಬಿಟ್ಟ. ಯಾವ ಮಗನ್ನ ನೀವೇನು ಅಲ್ಲ ಅಂತ ತಿರಸ್ಕಾರ ಮಾಡಿದ್ರು ಅದೇ ಮಗ ಇವತ್ತು ನಿಮ್ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಇದೇ ರೀ ವಿಪರ್ಯಾಸ ಅಂದ್ರೆ. ಇನ್ಸ್ಪೆಕ್ಟರ್, ಲೇಕೆ ಜಾओ. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 307 ಪ್ರಕಾರ ಅಪರಾಧಿಗೆ 8 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ. ಪಾಪ, ಜೈಲಲ್ಲಿ ನಿಮ್ಮಪ್ಪಂಗೆ ತುಂಬಾ ತೊಂದರೆ ಆಗಿರ್ಬೇಕಲ್ವಾ? ಹೌದು, ಶೌಕತ್ ಬೇರೆ ಬಂದಿದ್ದ ಅನ್ಸತ್ತೆ. ಬಂದಿದ್ದ, ಆದ್ರೆ ಅಪ್ಪ ಅವನು ನೋಡಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಅಲ್ಲಿಗೆ ನೀನ್ ಅಂಡರ್ ವರ್ಲ್ಡ್ಗೆ ಡಾನ್ ಆಗೋ ಕಾಲ
ಹತ್ರ ಬಂತು, ಕರೆಕ್ಟಾ? ನಾನ್ ಬರೋ ಜಾಗಕ್ಕೆ ಅವನ್ನ ಕಕರಿಸ್ದೆ. ಒಂದು ವ್ಯವಹಾರದಲ್ಲಿ 2 ತಲೆ ಇದ್ರೇನೆ ಚಂದ. ಅದಕ್ಕೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ಆಗಿರೋ 2 ತಲೆಗಳು ಬಂದ್ರೆ ನನಗೆ ಲಾಭ ಅಂತ ನಿಮ್ಮಿಬ್ಬರನ್ನು ಕರೆಸ್ದೆ. ಬಂದಿರೋದು ಇಬ್ಬರಾದ್ರೂ ಮಾಲ್ ನನಗೆ ಸೇರುತ್ತೆ. ಬೆಲೆ ಎಷ್ಟೇ ಆದ್ರೂ ಮಾಲ್ ನಂದಾಗ್ಬೇಕು. ಈ ಮಾಲ್ ನಂದಾಗ್ಲಿಲ್ಲ ಅಂದ್ರೆ ಎಷ್ಟೇ ತಲೆಗೆ ಎದುರು ನಿಂತ್ರು ಉರುಳ್ಸೋಕೆ ನಾನ್ ಸಿದ್ಧ. ಕರ್ಸಿ ದ್ರೋಹ ಮಾಡ್ಬಿಟ್ಟೆ. ಆಜ್ ಸೇ ತೆರಾ ಜೀನಾ ಹರಾಮ್ ಕರ್ दूंगा. ಇವತ್ತಿನಿಂದ ಈ ಕ್ಷಣದಿಂದ ಇವನ್ ಜಿಂದಗಿ ನನ್ನ ಮುಷ್ಟಿಲಿದೆ. ಆಜ್ ಸೇ ಇಸ್ಕಾ ಜೀನಾ ಮರ್ನಾ ಮೇರಿ ಮರ್ಜಿ. ಬಹುತ್ ಹೋಗ್ಯಾ, ಬಹುತ್ ಹೋಗ್ಯಾ. ನಾನು ಹೋಗೋ ಕಡೆ ಎಲ್ಲ ಹಳ್ಳ ತೋಡ್ತಿದ್ಯಾ, ಚೆನ್ನಾಗಿರಲ್ಲ. ಯಾಕೋ ಯಾಕೆ ಹುಚ್ಚಿನ ತರ ನಗ್ತಾ ಇದೀಯಾ? ನಾನು ಹಳ್ಳ ತೋಡಿ ತುಂಬಾ ದಿನಗಳಾಗೋಯಿತು. ಈಗ ಅದರಲ್ಲಿ ನಿನ್ನ ಕೆಟ್ಟ ಚಾಲಿಗಳನ್ನ ಊತಾಕದಷ್ಟೇ ಬಾಕಿ. ಹೌದಾ? ಹಲೋ ಭಯ್ಯ, ಫೋನ್ ನಿಮ್ಗೆ. ಹಲೋ, ನಾನು ಭಾಷಾ ಮಾತಾಡ್ತಿರೋದು. ನಮ್ಮ ರಾಜನ ಬನಶಂಕರಿ ಕಾಂಪ್ಲೆಕ್ಸ್ ಅಲ್ಲಿ ಸೊಲಮಾನ್ ಕಡೆಯವರು ಸಿಕ್ಕಾಪಟ್ಟೆ ಹೊಡಿತಿದ್ದಾರೆ. ನೀವು ಬೇಗ ಬನ್ನಿ, ನೀವು ಬೇಗ ಬನ್ನಿ. ಓಕೆ, ಬನಶಂಕರಿ ಕಾಂಪ್ಲೆಕ್ಸ್ ಹೋಗು. ಬನಶಂಕರಿಗ ಬೇಡ ಬೇಡ ಬೇಡ, ಮಾಡ್ಬೇಡ. ಏನ್ ಮಾಡ್ತಾ ಇದೀಯಾ? ಮಗು ಬಟ್ಟೆ ಪ್ಯಾಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ತಾನೆ? ಕಾಣ್ತಾ ಇದೆ. ಆದ್ರೆ ಯಾಕೆ? ಅವನು ಇಲ್ಲಿರೋದು ನನ್ಗಿಷ್ಟ ಇಲ್ಲ. ಅಂದ್ರೆ ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದೀನಿ. ಇಲ್ಲ, ಅವನಿಗೆ ಏನು ಕಡಿಮೆ ಆಗಿದೆ ಅಂತ ಹಾಸ್ಟೆಲ್ಗೆ ಹಾಕ್ತಾ ಇದೀಯಾ? ಎಲ್ಲ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ತದೆ. ಈಗೀಗಂತೂ ನಂಗೆ ಭಯ ಆಗ್ತಿದೆ. ಯಾಕೆ ಭಯ? ನಾನಿಲ್ವಾ? ಅದಕ್ಕೆ ನನಗೆ ಭಯ ಆಗ್ತಿದೆ. ಯಾರೇ ಎದುರು ನಿಂತ್ರು ಮುಂದಾಲೋಚನೆ ಮಾಡದೆ ಕತ್ತರಿಸಾಕ್ತೀರಾ. ನೀರ್ ಕುಡಿಬೇಕಾದ ಜಾಗದಲ್ಲಿ ಸತ್ತವರ ರಕ್ತ ಕುಡಿತೀರಾ. ದಿನ ಬೆಳಗಾದ್ರೆ ತನ್ನ ತಂದೆ ದೇಹ ರಕ್ತದಲ್ಲಿ ಮುಳುಗಿರೋದನ್ನ ನೋಡಿ ಅಮ್ಮ ಅದೇನು ಅಂತ ಕೇಳಿದ್ರೆ ಅದು ರಕ್ತ ಕಂದ ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ರೀ, ನಾನಿಲ್ಲ. ಹಾಗೊಂದ್ ವೇಳೆ ನಾನು ಹೇಳ್ದೆ ಅಂತ ಇಟ್ಕೊಳ್ಳಿ, ನಾಳೆ ನಾವು ಸಾಯೋ ಕಡೆಗಾಲದಲ್ಲಿ ಗಂಗೆ ಸ್ಥಾಳಿ ಒಡೆದು ನೀರ್ ಕುಡಿಸೋ ಬದಲು ಪಕ್ಕದಲ್ಲಿರೋ ತಲೆ ಒಡೆದು ರಕ್ತ ಕುಡಿಸೋ ಮಟ್ಟಕ್ಕೆ ಬೆಳೆದಿರ್ತಾನೆ. ಆದ್ರೆ ಅದು ಅವ್ನ್ ತಪ್ಪಲ್ಲ ರೀ. ಅವನ್ನ ಈ ಪರಿಸರದಲ್ಲಿ ಬೆಳೆಸ್ತಾ ಇರೋ ನಮ್ ತಪ್ಪು ರೀ. ಬೇಡ, ಅವ್ ನಮ್ಮಿಂದ ದೂರ ಇದ್ರೂ ಚಿಂತೆ ಇಲ್ಲ. ಆದ್ರೆ ಈ ವಾತಾವರಣದಲ್ಲಿ ಮಾತ್ರ ಬೇಡಪ್ಪ, ಬೇಡ. ನಿಮ್ ಕಣ್ಣಲ್ಲಿ ನೀರಾ? ಯಾಕೆ ಬರಬಾರ್ದ? ನಾನು ಒಬ್ಬ ಮನುಷ್ಯನೇ. ಈ ಕಣ್ಣಿಂದ ನೀರು ಬರ್ತಾ ಇರೋದು ಜೀವನದಲ್ಲಿ 3ನೇ ಸಾರಿ. ಒಂದು, ನನ್ನ ತಂದೆ ಕಾಲನ್ನ ನನ್ನ ಕಣ್ಮುಂದೆ ಕತ್ತರಿಸಿ ಹಾಕಿ ನನ್ನ ಹೆತ್ತ ತಾಯಿ ತಮ್ಮನ್ನ 10 ಜನ ಅಟ್ಟಿಸ್ಕೊಂಡು ಹೋಗಿ ಸುಟ್ಟಾಕ್ಬಿಟ್ರು ಅಂತ ಗೊತ್ತಾದಾಗ. ಎರಡನೇದು,
ನನ್ನ ತಂದೆನ ನನ್ನಿಂದ ನನ್ನ ಚಿಕ್ಕಮ್ಮ ದೂರ ಮಾಡಿದಾಗ, ಮೂರನೇದು ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀನಿ ಅಂತ ನನ್ನ ಹೆಂಡತಿ ಈಗ ಹೇಳ್ತಿರೋವಾಗ ಎಷ್ಟೇ ಹೊಡೆದಾಡಿ ಬಡದಾಡಿ ಮನೆಗೆ ಬಂದಾಗ ಈ ಮುದ್ದು ಮಗು ಅಬ್ಬಾಜಾನ್ ಅಂತ ಕರೆದು ಕೂಡಲೇ ನನ್ನ ಹೆತ್ತ ತಾಯಿ ತೋಳಲ್ಲಿ ಮಲಗಿ ನಿದ್ರಿಸಿದ ಮೇಲೆ ಏನೆಷ್ಟು ಸುಖ ಕಾಣ್ತಾ ಇದ್ದೆ. ಆದ್ರೆ ಇವತ್ತು ಕರ್ಕೊಂಡು ಹೋಗು, ಕರ್ಕೊಂಡು ಹೋಗೆ. ಏನು ವಿಷಯ? ನನ್ನ ಹೆಸರು ಪ್ರಭು ಅಂತ, ಸರ್ಕಲ್ ಇನ್ಸ್ಪೆಕ್ಟರ್. ಖಾನ್ ಅವ್ರ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಬನ್ನಿ. ಒಂದು ವಿಷಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ ಆದ್ರೆ ಈ ಶೌಕತ್ ಅಲಿ ಖಾನ್ ಫಸ್ಟ್ ಸಿಟಿಸನ್ ಆಫ್ ದ ಅಂಡರ್ ವರ್ಲ್ಡ್. ಹೊಗಳಬೇಡ, ವಿಷಯಕ್ಕೆ ಬಾ. ಇದನ್ನ ನೋಡಿದ್ರೆ ಮ್ಯೂಸಿಕಲ್ ನೈಟ್ಗೆ ಪೊಲಿಟಿಷಿಯನ್ಸ್ನೋ ಫಿಲ್ಮ್ ಸ್ಟಾರ್ಸ್ನೋ ಇನ್ವೈಟ್ ಮಾಡೋದನ್ನ ನೋಡಿದ್ದೀನಿ. ಬಟ್ ನಮ್ಮಂತವ್ರನ್ನ ಇನ್ವೈಟ್ ಮಾಡೋಕೆ ಬಂದಿರೋದನ್ನ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಂಡರ್ ವರ್ಲ್ಡ್ ಡಾನ್ಗೆ ಈ ಮೊಬೈಲ್ ಮಾರೋ ವ್ಯಕ್ತಿ ಹತ್ರ ಏನ್ ಕೆಲಸ? ನಾನಿಲ್ಲಿ ಬಂದಿರೋದು ನಿಮ್ಮನ್ನ ವಿ ಮನೋಹರ್ ಮ್ಯೂಸಿಕಲ್ ನೈಟ್ಗೆ ಬನ್ನಿ ಅಂತಾಗ್ಲಿ ಅಥವಾ ಮೊಬೈಲ್ ಫೋನ್ ಮಾರೋನ್ ಹತ್ರ ಫೋನ್ ಖರೀದಿ ಮಾಡಿ ಅಂತ ಬೇಡ್ಕೊಳ್ಳೋದಕ್ಕೂ ಅಲ್ಲ. ಮತ್ತೆ ನಾವಲ್ಲಿ ಮೆನ್ಷನ್ ಮಾಡಿರೋ ಡೇಟು ಮತ್ತು ಟೈಮು ಸಂಗೀತಗಾರರ ಪಾಲಿಗೆ ನಾದ ಬ್ರಹ್ಮ ಅನ್ನಿಸ್ಕೊಂಡಿರೋ ಆ ಮ್ಯೂಸಿಕ್ ಡೈರೆಕ್ಟರ್ನ ಕೊಲೆ ಮಾಡೋದಕ್ಕೆ, ಜೇಟಿ ಮೊಬೈಲ್ ಮ್ಯಾನೇಜರ್ನ ಸಾಯಿಸೋದಕ್ಕೆ ನಾವಿಟ್ಟಿರೋ ಮುಹೂರ್ತ. ಉದ್ದೇಶ ಅದು ನಿಮ್ಗೆ ಅನಾವಶ್ಯ. ಮೊದಲು ಡೀಲ್ಗೆ ಒಪ್ಕೊಳ್ಳಿ. ನಿಮಗ್ ಬೇಕಾದಷ್ಟು ಹಣನ ನಾನು ಎಸಿತೀನಿ. ಹಸಿದ್ರು ಹುಲಿ ಹುಲ್ತಿನಲ್ಲ, ಮಾಂಸಕ್ಕೆ ಕಾಯುತ್ತೆ. ಹಾಗಂತ ಹೋಗಿ ಬರೋರಂತ ಎಸೆದ ಮಾಂಸಕ್ಕೆ ಬಾಯಿ ಹಾಕೋಕೆ ನಾನು ಝೂಹುಲಿ ಅಂತಾನು ತಿಳ್ಕೋಬೇಡ. ಖಾನ್, ಶೌಕತ್ ಅಲಿ ಖಾನ್. ಕಾರಣ ಇಲ್ಲದೆ ಈ ರಾಜ್ಯ ಆಗ್ಲಿ, ರಾಷ್ಟ್ರ ಆಗ್ಲಿ, ಅಲ್ಲ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಗಣ್ಯ ವ್ಯಕ್ತಿಗಳನ್ನು ಕೊಲ್ಲುವಂತ ಬೇರೆ ಯಾವುದೇ ವಿಷಯ ಆಗ್ಲಿ ಅಂತ ಕೆಲಸನ ಈ ಖಾನ್ ಮಾಡಲ್ಲ. ಅಬೇ ಆರಾಮ್ಜಾದೆ, ವಿಧಿ ಇಲ್ಲದೆ ಹೊಟ್ಟೆ ಪಾಡುಗೋಸ್ಕರ ನಾವ್ ಈ ಕೆಲಸಕ್ಕೆ ಕೈ ಹಾಕಿದ್ರೆ, ಪವಿತ್ರವಾದ ಪೊಲೀಸ್ ಕೆಲಸ ಇಟ್ಕೊಂಡು ಇಂತ ಹೇಲ್ ತಿನ್ನೋ ಕೆಲಸ ಮಾಡ್ತಾ ಇದೆಯಲ್ಲ, ತೇರಿ ದಿಮಾಗ್ ಖರಾಬ್ ಹೋಗಿಯಾ ಕ್ಯಾ? ಪುಣ್ಯ ಇಲ್ಲಿ ತನಕ ನನ್ಗೋಸ್ಕರ ಹುಡುಕೊಂಡು ಬಂದಿದೀಯ. ಹಾಗೆ ಬಂದವನ್ನ ಹೆಣವಾಗಿ ಕಳ್ಸೋಕೆ ಈ ಪಠಾನ್ ಆಸೆ ಪಡಲ್ಲ. ನಾನು ಮೃಗ ಆಗೋಕ್ ಮುಂಚೆ ಜಾವ್, ಚಲೆ ಜಾವ್, ನಿಖಲ್ ಜಾವ್. 8 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅನುಭವಿಸಿದ ಅಪರಾಧಿ ಅಲ್ಲಾ ಬಕ್ಷನನ್ನು ಇಂದು ಬಿಡುಗಡೆ ಮಾಡಲಾಗಿದೆ. ಶೌಕತ್ ಅಲಿ ಖಾನ್, ಶೌಕತ್ ಅಲಿ ಖಾನ್, ಶೌಕತ್ ಅಲಿ ಖಾನ್. ಅಬ್ಬಜಾನ್? ಯಾವನು ನಿನ್ನ ಅಬ್ಬಜಾನ್? 10 ಜನರ ಮುಂದೆ ಅವಮಾನ ಮಾಡಿದಾಗ ಆ ಅವಮಾನಕ್ಕೊಳಗಾದ ವ್ಯಕ್ತಿ ನಿಮ್ಮಪ್ಪ ಅನ್ನೋ ಜ್ಞಾನ ಅವತ್ತಿರ್ಲಿಲ್ಲ. ಆದ್ರೆ ಇವತ್ತು ಸಮಯ ಸಂದರ್ಭ ಅವತ್ತು ನನ್ನ ಹಾಗೆ ಮಾತಾಡೋ ಹಾಗೆ ಮಾಡ್ತು. ಅದೇ ಸಮಯ ಸಂದರ್ಭ ಇವತ್ತು ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ನಂಬುದವ್ರ ಪಾಲ್ಗೆ ದ್ರೋಹ ಮಾಡಿ ಮುಗ್ಧರ ಪಾಲ್ಗೆ ನಂಬಿಕಸ್ನಾಗಿ ದೊರೆ ಅಂತ ಮೆರೆದು ಬಿಟ್ರೆ ಆಗ್ಲಿಲ್ಲ ಕಣೋ ಬಚ್ಚ. ಅಲ್ಲ ಬಕ್ಷ್, ಏನ್ ಮಾತಾಡ್ತಾ ಇದೀಯಾ ನೀನ್? ಅವನ್ ಕಡೆಯವ್ರನ್ನ ಅವ್ನ ನಿನ್ ಕಡೆಯವ್ರನ್ನ ಹೊಡೆದು ಬಡದು ಕೊಚ್ಚಾಕಿ ಜಗಳ ಕದನ ಏನೇ ಮಾಡಿದ್ರು ರಕ್ತ ಸಂಬಂಧ ಕರಳು ಸಂಬಂಧ ಕಡ್ದೋಗಲ್ಲ ಕಣೋ. ರಕ್ತ ಸಂಬಂಧ, ಕರಳಿನ ಸಂಬಂಧ ಇವೆಲ್ಲದಕ್ಕಿಂತಲೂ ಮಿಗಿಲಾದದ್ದು ಸ್ನೇಹ ಸಂಬಂಧ ಅಂತ ನಂಬಿರೋ ನನ್ ಬೆನ್ಗೆ ಚೂರಿ ಹಾಕಿ ನಾನ್ ಸಾಕ್ ಬೆಳೆಸಿದ ನಾಯಿ ಕತ್ತಿನ ಚೈನ್ ಬಿಚ್ಚಿ ಚೂ ಬಿಟ್ಟ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿರೋ.
ಮಗ ಅನ್ನೋ ಮಮಕಾರನ್ನು ಹೊಸ್ಕಾಕಿ ನಾನಿವತ್ತು ಯುದ್ಧಕ್ಕೆ ಇಳಿದಿದ್ದೀನಿ. ನಿನಗ್ ತಾಕತ್ತಿದ್ರೆ ಹರಿತಾ ಇರೋದು ನಿನ್ ತಾಯಿ ರಕ್ತನೇ ಆಗಿದ್ರೆ ತಂದೆ ಅನ್ನೋ ಮಮಕಾರನ್ ತುಳಿದು ಹಾಕಿ ನಿನ್ ಗಂಡಸ್ತನ ತೋರ್ಸು. ಇಬ್ರು ಸೇರಿ ಭೂಗತ ಪ್ರಪಂಚಕ್ಕೆ ನಿಜವಾದ ದೊರೆ ಯಾರು ಅಂತ ನಮ್ಮ ತಾಕತ್ ತೋರ್ಸೋಣ. ಅಬ್ಬಜಾನ್, ಶೌಕತ್, ವಿಶ್ ಯು ಗುಡ್ ಲಕ್.